ಸಚಿವರು ಶರಣ ಪ್ರಕಾಶ್ ಪಾಟೀಲ್ ಅವರೇ ಖುದ್ದು ಸಂಪರ್ಕದಲ್ಲಿದ್ದಾರೆ. ಶರಣ ಪ್ರಕಾಶ್ ಪಾಟೀಲ್ ಅವರೇ ನಮಸ್ಕಾರ. ನಮಸ್ಕಾರ. ಏನ್ ಹೇಳ್ತೀರಿ? ಈಗ ರದ್ದಾಗೋಗಿದೆ ನೋಡಿ, ಈಗ ಏನ್ ಹೇಳ್ಬೇಕು, ಈಗ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಇದು ಮೊದಲನೇ ಸರಿ ಅಲ್ಲ. ಕಳೆದ 4-5 ವರ್ಷದಿಂದ ಪ್ರತಿ ವರ್ಷ ನೀಟ್ ಪರೀಕ್ಷೆ ಗೊಂದಲದ ಗೂಡಾಗಿದೆ. ಇವರು ಕೇಂದ್ರ ಸರ್ಕಾರ ಇದು ಕಾಂಪಿಟೆಂಟ್ ಆಗಿ ಇದು ಒಂದು ಎಕ್ಸಾಮ್ ಕಂಡಕ್ಟ್ ಮಾಡೋ ಯೋಗ್ಯತೆ ಇವರಿಗಿಲ್ಲ ಅಂದ್ಮೇಲೆ ಅವರು ರಾಜ್ಯಕ್ಕೂ ಬಿಟ್ಟು ಕೊಡ್ತಾ ಇಲ್ಲ, ತಾವು ಸರಿ ಮಾಡ್ತಾ ಇಲ್ಲ. ಈ ದೇಶದ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅವರು. ಅಲ್ಲಂడి 2ನೇ ತಾರೀಕು ಮೇ 2ನೇ ತಾರೀಕು ಲೀಕ್ ಆಗಿರೋದು ವಿಚಾರ ಗೊತ್ತಾಗುತ್ತೆ. ಈಗ ಹೇಳ್ತಾರೆ ರದ್ದಾಗ್ತೀವಿ, ರದ್ದು ಮಾಡಿದೀವಿ, ಮತ್ತೆ ಮರುಪರೀಕ್ಷೆ ಅಂತೇಳಿ. ಈಗ ಮಕ್ಕಳು ಏನ್ ಮಾಡ್ಬೇಕು? ಓದಿದ್ದಾಗೋಗಿದೆ, 2-3 ವರ್ಷ ಕಷ್ಟಪಟ್ಟಿದ್ದಾಗಿದೆ. ಈಗ ಒಬ್ರು ಮಾತಾಡ್ತಾ ಇದ್ರು ಶರಣ್ ಪ್ರಕಾಶ್ ಪಾಟೀಲ್ ಅವರೇ, ಫಂಕ್ಷನ್ಗಳು ತಪ್ಪಿಸ್ಕೊಂಡ್ರು, ಮದ್ವೆಗೆ ಬರ್ಲಿಲ್ಲ, ಯಾವುದೇ ಒಂದು ಆಡಂಬರ ಜೀವನ ಇರಲಿಲ್ಲ, ಬರೀ ಓದಲೇ ಇದ್ರು 2 ವರ್ಷ. ಈಗ ಕಷ್ಟಪಟ್ಟು ಬರೆದು ಕನಸುಗಳನ್ನ ಇಟ್ಕೊಂಡಿದ್ದಂತವ್ರಿಗೆ ಈಗ ಇಂತಹ ಒಂದು ಸುದ್ದಿ ಅವ್ರಿಗೆ ಬರ ಸಿಡಿಲಂತೆ ಬರ್ದೋಗಿದೆ ಅಂತೇಳಿ. ಅದು ನಿಜ. ನೋಡಿ, ಕೇಂದ್ರ ಸರ್ಕಾರ ಇದಕ್ಕೆ ಹೊಣೆ ಹೊತ್ಕೊಳ್ಬೇಕು. ಆಮೇಲೆ ಇದು ಒಂದ್ಸರಿ ಆದ್ರೆ ಏನಾದ್ರೂ ಯಾರು ತಿಳ್ಕೊಳ್ಬಹುದು. ಆದ್ರೆ ಇದು 4-5 ಸರಿ ಆಗ್ತಾ ಇದೆ ಅಂದ್ರೆ ಕೇಂದ್ರ ಸರ್ಕಾರ ಇದು ಉದ್ದೇಶ ಪೂರ್ವಕವಾಗಿ ಇವತ್ತು ಯಾವುದೋ ವ್ಯವಸ್ಥೆಯಲ್ಲೇನೆ ಲೋಪ ಇದೆ. ನೋಡಿ, ಇದು ಯಾರೋ ಮಾಡಿದ್ದಲ್ಲ, ಇದು ಈ ವ್ಯವಸ್ಥೆಯಲ್ಲೇನೆ ಲೋಪ ಇದೆ. ಅದನ್ನ ಕೇಂದ್ರ ಸರ್ಕಾರ ಸರಿ ಮಾಡಕ್ಕೂ ರೆಡಿ ಇಲ್ಲ. ಆಮೇಲೆ ಅವರು ಯಾರದ ರೆಸ್ಪಾನ್ಸಿಬಲ್ ಇದೆ ಅವ್ರ ಮೇಲೆ ಆಕ್ಷನ್ ತಗೊಳಕ್ಕೂ ರೆಡಿ ಇಲ್ಲ. ಇಲ್ಲಿವರೆಗೆ ನೋಡಿ ಇಷ್ಟಾಗಿದೆ. ಈ ಕನ್ಸರ್ನ್ ಯಾರು ಸಚಿವರಿದ್ದಾರೆ ಬಂದು ಕ್ಲಾರಿಫಿಕೇಶನ್ ಕೊಡ್ಬೇಕು, ದೇಶಕ್ಕೆ ರಾಜೀನಾಮೆ ಕೊಡ್ಬೇಕು ಫಸ್ಟ್ ಅವ್ರು. ಈ ರೀತಿ ಪ್ರತಿ ವರ್ಷ ಆಗ್ತಾ ಇದೆ. ಕಳೆದ ವರ್ಷನೂ ನಾವು ಅವ್ರ ರಿಸಿಗ್ನೇಷನ್ ಡಿಮಾಂಡ್ ಮಾಡಿದ್ದೆ. ಯಾಕಂದ್ರೆ ದಟ್ ಮಿನಿಸ್ಟರ್ ಇಸ್ ಇನ್ಕಾಂಪಿಟೆಂಟ್ ಮಿನಿಸ್ಟರ್, ಶುಡ್ ರಿಸೈನ್ ಅಂತ. ಆಮೇಲೆ ಅವ್ರ ಮೇಲೆ ಆಕ್ಷನ್ ತಗೊಳ್ತಾ ಇಲ್ಲ. ಇದು ಈ ರೀತಿ ಏನಾಗ್ತಾ ಇದೆಯಲ್ಲ, ಇದು ನಮ್ಮ ದೇಶದ ಯುವಕರ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾರೆ. ಇದು ಯುವ ವಿರೋಧಿ ನೀತಿ ಇವ್ರದ್ದು ಕೇಂದ್ರ ಸರ್ಕಾರದ್ದು. ಇವತ್ತು ಈ ದೇಶದ ಯುವಕರ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. These are a pack of incompetent fellows sitting at the center. ಓಕೆ, ಈಗ ಶರಣ್ ಪ್ರಕಾಶ್ ಪಾಟೀಲ್ ಅವರೇ, ನೀವು ಸಚಿವರಿದ್ದೀರಿ, ಉನ್ನತ ಶಿಕ್ಷಣ ಸಚಿವರಿದ್ದೀರಿ. ಈಗ ನನ್ನ ನೇರವಾದಂತ ಪ್ರಶ್ನೆ, ಈಗ ರದ್ದಾಗಿದೆ, ಮರುಪರೀಕ್ಷೆ ಅಂತ ಹೇಳ್ತಿದ್ದಾರೆ. ಈಗ ನೀವು ನಿಮ್ಮ ಇಲಾಖೆ ವತಿಯಿಂದ ಮಕ್ಕಳಿಗೆ ಏನ್ ಸಂದೇಶ ಕೊಡೋದಕ್ಕೆ ಬಯಸ್ತೀರಿ? ಮಕ್ಕಳಿಗೆ ನಾವು ನೋಡಿ, ಇದು ಕೇಂದ್ರ ಸರ್ಕಾರ ಮೊದಲು ಕ್ಲಾರಿಫೈ ಮಾಡಬೇಕು. ಇದು ಎಷ್ಟು ಎಕ್ಸ್ಟೆಂಟ್ ಆಫ್ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ, ಇದಕ್ಕೆ ಎಲ್ಲೂ ಆಗಿದ್ದಕ್ಕೆ ಇಡೀ ಬೇರೆ ಬೇರೆ ರಾಜ್ಯದ ಮಕ್ಕಳು ಯಾಕೆ ಇದಕ್ಕೆ ಬಲಿ ಆಗ್ಬೇಕು? ಇದಕ್ಕೆ ಯಾವ ಕೇಂದ್ರ ಸರ್ಕಾರ ಬಂದು ಇದಕ್ಕೆ ಏನು ಯಾವ ರೀತಿ ಎಷ್ಟು ಎಕ್ಸ್ಟೆಂಟ್ ಆಫ್ ಇದು ಆಗಿದೆ, ಇದಕ್ಕೆ ಈ ರೀತಿ ಅವ್ರು ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಏನ್ ಕಾರಣ ಇದೆ ಅಂದ್ರೆ ಅವ್ರ ದೇಶಕ್ಕೆ ಅವರು ರೆಸ್ಪಾನ್ಸಿಬಿಲಿಟಿನೇ ಇಲ್ಲ ರೀತಿಗೆ ಅವರು ವರ್ತನೆ ಇದೆ. ಅವ್ರು ಯಾರು ಕ್ಲಾರಿಫೈ ಮಾಡ್ಬೇಕಲ್ಲ ಕೇಂದ್ರ ಸರ್ಕಾರ. ಈಗ ನರೇಂದ್ರ ಮೋದಿ ಅವರು ದೊಡ್ಡ ಮಾತಾಡ್ತಾರೆ, ಈ ಸಂಬಂಧಪಟ್ಟ ಮಂತ್ರಿ ಮೇಲೆ ಆಕ್ಷನ್ ತಗೊಳ್ಳಿ, ನೋಡೋಣ ಗೊತ್ತಾಗುತ್ತೆ. ನೋಡಿ, ಇವ್ರಿಗೆ ಬೇಜವಾಬ್ದಾರಿತನದ ಪರಮಾವಧಿ ಇದು ಕೇಂದ್ರ ಸರ್ಕಾರ. ಇಟ್ಸ್ ಪ್ಯಾಕ್ ಆಫ್ ಇನ್ಕಾಂಪಿಟೆಂಟ್ ಫೆಲೋಸ್ ರನ್ನಿಂಗ್ ದಿ ಸೆಂಟ್ರಲ್ ಗವರ್ಮೆಂಟ್. ಲಕ್ಷಾಂತರ ನೀಟ್ ಆಕಾಂಕ್ಷಿಗಳು, ಪೋಷಕರು ಇವತ್ತು ಪ್ಯಾನಿಕ್ ಆಗಿದ್ದಾರೆ. ಶರಣ್ ಪ್ರಕಾಶ್ ಪಾಟೀಲ್ ಅವರೇ, 23 ಲಕ್ಷ ಮಕ್ಕಳು ಎಕ್ಸಾಮ್ ಬರೀತಾರೆ ಪ್ರತಿ ವರ್ಷ. ಮತ್ತೆ ಅದ್ರಲ್ಲಿ ಇರೋದು 1,10,000 ಸೀಟು. 1:23 ಇಸ್ ದ ರೇಷಿಯೋ. ಏನು ಹುಡುಗಾಟಿಕೆ ಮಾಡ್ತಾ ಇದ್ದಾರೆ ಇವರು ದೇಶದ ಯುವಕರ ಜೊತೆ. ನೋಡಿ, ಇವ್ರಿಗೆ ದೇಶದ ಯುವಕರ ಬಗ್ಗೆ ಅವ್ರಿಗೆ ಏನೂ ಕಾಳಜಿ ಇಲ್ಲ. ಆಮೇಲೆ ಇದರಲ್ಲಿ ದೊಡ್ಡ ದೊಡ್ಡ ಜನ ಇನ್ವಾಲ್ವ್ ಇದ್ದಾರೆ. 100% ಒಂದ್ ಸರಿ ಅಂದ್ರೆ ಅನ್ಕೊಳ್ಬಹುದು, ತಿಳ್ಕೊಳ್ಬಹುದು. ಆದ್ರೆ ಇವ್ 4 ಸರಿ 5 ಸರಿ ಇದೇ ರೀತಿ ಆದ್ರೂ ಕೂಡ ಆಕ್ಷನ್ ತಗೊಳ್ಳೋದಿಲ್ಲ, ಕರೆಕ್ಟ್ ಮಾಡೋದಿಲ್ಲ ಅಂದ್ರೆ ಇದರಲ್ಲಿ ಸಿಸ್ಟಮ್ ಅಲ್ಲೇನೆ ಬೇಕಂತ ಸಂಬಡಿ ಇಸ್ ಡೂಯಿಂಗ್ ವಿತ್ ಮಾಲಿಫೈಡ್ ಇಂಟೆನ್ಷನ್. ಈ ದೇಶದಲ್ಲಿ MBBS ಸೀಟನ್ನ ಮಾರಾಟಕ್ಕೆ ಇಟ್ಟಿದ್ದಾರೆ ಕೇಂದ್ರ ಸರ್ಕಾರ. ಈಗ ರಾಜಸ್ಥಾನ ಆ ಕಡೆ ಎಲ್ಲ ಏನ್ ದೊಡ್ಡ ದೊಡ್ಡ ಕೋಚಿಂಗ್ ಸೆಂಟರ್ಸ್ ಇದೆಯಲ್ಲ, ಅವರು ಮತ್ತೆ ಇವರು ನಮ್ಮ ಕೇಂದ್ರ ಸರ್ಕಾರ ಶಾಮೀಲಾಗಿ ದೇ ಆರ್ ರನ್ನಿಂಗ್ ಎ ಬಿಗ್ ರಾಕೆಟ್. ಇದು ಕೇಂದ್ರ ಸರ್ಕಾರದ ಈ ಸರ್ಕಾರದ ಬಹಳ ದೊಡ್ಡ ಹಗರಣ. ಇದು ಈಗ ಅಚಾನಕ್ ಆಗಿದ್ದಲ್ಲ, ಇದು ಕೇಂದ್ರ ಸರ್ಕಾರದ ಅತಿ ದೊಡ್ಡ ಹಗರಣ. ಇದು ತನಿಖೆಯನ್ನ CBIಗೆ ಹಸ್ತಾಂತರ ಮಾಡಿದ್ದಾರೆ. ಈ 3 ವರ್ಷ 4 ವರ್ಷ ಹಿಂದೆ ಯಾಕೆ ಮಾಡಿಲ್ಲ? ಯಾಕಂದ್ರೆ ಈಗ ಬಹಳ ಅಭ್ಯಾಸ ಗೊತ್ತಾಗಿದೆ ಜನರಿಗೆ, ಹಾಗಾಗಿ ಅನಿವಾರ್ಯವಾಗಿ ಮಾಡಿದ್ದಾರೆ. ಆದ್ರೆ ಇಷ್ಟು 4 ವರ್ಷದಿಂದ ನಡೀತಾ ಇದೆಯಲ್ಲ ಗೊಂದಲ, ಮುಂಚೆನೆ ಯಾಕೆ ಮಾಡಿಲ್ಲ? ಕಣ್ಣೀರ್ ಹಾಕ್ತಿದ್ದಾರೆ ಶರಣ್ ಪ್ರಕಾಶ್ ಪಾಟೀಲ್ ಅವರ. ಈಗ ಒಬ್ಬ ಅಂಬಿಕಾ ಅಂತೇಳಿ ಒಬ್ಬ ನೀಟ್ ಆಕಾಂಕ್ಷಿ ಹುಡುಗಿ ಮಾತಾಡಿದ್ಲು ನಮ್ ಜೊತೆ, ಲೈವ್ ಅಲ್ಲೇ ಮಾತಾಡ್ತಾ ಇದ್ಲು. ಸರ್, 2 ವರ್ಷ ನಾನು ಕಷ್ಟಪಟ್ಟೆ,
ನನಗ್ ಗೊತ್ತು ಆ ಕಷ್ಟ ಏನು ಅಂತೇಳಿ. ಈಗ ಏಕ್ದಮ್ ರದ್ದು ಮಾಡ್ಬಿಟ್ರೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿ ಕಣ್ಣೀರ್ ಹಾಕಿದ್ರೆ ಆ ಮಗುಗೆ ನಾವು ಉತ್ತರ ಕೊಡಕ್ಕೆ ಆಗ್ತಾ ಇಲ್ಲ, ಏನಂತ ಉತ್ತರ ಕೊಡೋಣ ಅಂತೇಳಿ. ನೀವು ಉತ್ತರ ಕೊಡಕ್ಕಾಗಲ್ಲ. ಕೇಂದ್ರ ಸರ್ಕಾರದ ಬಂದು ಉತ್ತರ ಕೊಡ್ಲಿ. ಕೇಂದ್ರ ಸರ್ಕಾರದ ಮಂತ್ರಿಗಳು, ಕೇಂದ್ರ ಸರ್ಕಾರ ದೊಡ್ಡ ದೊಡ್ಡ ನಾಯಕರು ಇದಾರಲ್ಲ, ದೊಡ್ಡ ದೊಡ್ಡ ಭಾಷಣ ಮಾಡ್ತಾರಲ್ಲ ಈ ದೇಶಕ್ಕೆ, ಉಪದೇಶ ಮಾಡ್ತಾರಲ್ಲ, ಅವ್ರು ಬಂದು ಹೇಳಿ ದೇಶದ ಮಕ್ಕಳಿಗೆ ಏನ್ ರೀಸನ್ ಇದೆ. ಅವರು ಇದಕ್ಕೆ ಕ್ಲಾರಿಫಿಕೇಶನ್ ಕೊಡ್ಲಿ. ನರೇಂದ್ರ ಮೋದಿ ಅವ್ರು ಕ್ಲಾರಿಫಿಕೇಶನ್ ಕೊಡ್ಲಿ ಇದಕ್ಕೆ. ಇದೇನ್ ಸಣ್ಣ ಮಾತಲ್ಲ ಇದು. ಈ ದೇಶದ 23 ಲಕ್ಷ ಮಕ್ಕಳು ಎಕ್ಸಾಮ್ ಬರ್ತಿದ್ದಾರೆ, ಅವ್ರಿಗೆ ಕ್ಲಾರಿಫಿಕೇಶನ್ ಕೊಡ್ಲಿ ದೇಶದ ಪ್ರಧಾನ ಮಂತ್ರಿಗಳು. ಓಕೆ, ಈಗ ಈ ಪೇಪರ್ ಲೀಕ್ ಆಗಿದೆ ಅಂತ ಹೇಳಿ ಈಗ ರದ್ದು ಮಾಡಿದ್ದಾಗೋಯ್ತು. ಶರಣ್ ಪ್ರಕಾಶ್ ಪಾಟೀಲ್ ಅವರೇ, ನೀವೇನ್ ಸಲಹೆ ಕೊಡ್ತೀರಿ? ನೋಡಿ, ಸಲಹೆ ನಾವು ಈಗಾಗಲೇ ನಾವು ಹೇಳಿದೀವಿ, ನಿಮಗೆ ನಿಮ್ಮ ಕೈಯಿಂದ ಆದ್ರೆ ಮಾಡಿ, ಇಲ್ಲಾಂದ್ರೆ ರಾಜ್ಯಗಳಿಗೆ ಬಿಟ್ಕೊಡಿ. ಯಾವ ರಾಜ್ಯಗಳು ಅವ್ರವ್ರ ಎಕ್ಸಾಮ್ ಕಂಡಕ್ಟ್ ಮಾಡ್ಕೊಳ್ತಾರೆ ಅಂತ ನಾವು ಈಗಾಗಲೇ ಪತ್ರನೂ ಬರ್ದಿದೀವಿ. ಅಂದ್ರೆ ಈಗ ಮರು ಪರೀಕ್ಷೆ ಏನು ಮಾಡ್ತಾ ಇದ್ರೆ ಅದನ್ನ ರಾಜ್ಯ ಸರ್ಕಾರಗಳಿಗೆ ಬಿಟ್ಟು ಕೊಡಿ ಅಂತ ಹೇಳ್ತಾ ಇದ್ದೀರಾ? ನಾವು ಹೇಳಿದ್ವಿ, ಆಗ್ಲೇನೆ ಹೇಳಿದೀವಿ. ನೋಡಿ, ನಿಮ್ ಕೈಲೇ ಆದ್ರೆ ನೀವು ಮಾಡಿ ಸರಿಯಾಗಿ. ನಿಮ್ ಕೈ ಆಗಂಗಿಲ್ಲ ಅಂದ್ರೆ ಯಾವ ರಾಜ್ಯದವ್ರಿಗೆ ಕಂಡಕ್ಟ್ ಮಾಡಕ್ ಬಿಡಿ ಅಂತ ನಾವು ಪತ್ರನೂ ಬರ್ದಿದ್ವಿ, ಅನೇಕ ಸಾರಿ ಹೇಳಿದ್ವಿ. ಆದ್ರೆ ಅವ್ರು ಕೇಳಕ್ ರೆಡಿ ಇಲ್ಲ, ಅವರು ಸರಿ ಮಾಡಕ್ ರೆಡಿ ಇಲ್ಲ, ಬೇರೆಯವ್ರಿಗೆ ಮಾಡಕ್ಕೂ ಬಿಡಕ್ ತಯಾರಿಲ್ಲ. ಈ ರೀತಿ ಇದ್ರೆ ಏನ್ ಮಾಡ್ತೀರಿ ಹೇಳಿ ನೀವು? ಅಲ್ಲ, ಈಗ ಈ ನೀಟ್ ಎಕ್ಸಾಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಒಬ್ಬ ಮಕ್ಕಳ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನೋ ಒಂದು ವಿಚಾರ ಎಲ್ರಿಗೂ ಕೂಡ ಗೊತ್ತಿದೆ. ಇಂಥ ಒಂದು ಎಕ್ಸಾಮ್ ಅನ್ನ ಎಷ್ಟು ಇಂಪಾರ್ಟೆಂಟ್ ಆಗಿ, ಎಷ್ಟು ಭದ್ರತೆಯೊಂದಿಗೆ ಮಾಡಬೇಕಾಗಿದ್ದು. ನೋಡಿ, ಈಗ ನಾವು ಇಷ್ಟು ಹೇಳಿದ್ರು ಮೊದಲು ಕೇಂದ್ರ ಸರ್ಕಾರ ಕೇಳಿ, ಕನ್ಸರ್ನ್ ಮಂತ್ರಿ ರಿಸಿಗ್ನೇಷನ್ ಕೊಡ್ಲಿ, ಆಮೇಲೆ ಈ ದೇಶದ ಜನರಿಗೆ ಬಂದು ಕ್ಲಾರಿಫಿಕೇಶನ್ ಕೊಡ್ಲಿ. ನೀವು ಎಷ್ಟು ಮಾತಾಡಿದ್ರೆ ಅಷ್ಟೇನೆ. ಕೇಂದ್ರ ಸರ್ಕಾರ ಕೇಳಿ, ಉಗಿಲಿ. ಈ ಯುವಕರೆಲ್ಲ ಎಲ್ಲ ಪಾಪ ಇಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಯಾರು ಫೇಸ್ ಮಾಡ್ಬೇಕು, ಯಾರು ಹೇಳ್ಬೇಕು ಅವ್ರಿಗೆ? ಅವ್ರಿಗೆ ಕೇಂದ್ರ ಸರ್ಕಾರ ಕೊಡ್ಲಿ. ಲೆಟ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಕ್ಲಾರಿಫೈ ಅಂಡ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ದ ಕನ್ಸರ್ನ್ ಮಿನಿಸ್ಟರ್. ಓಕೆ, ಥ್ಯಾಂಕ್ ಯು. ಈಗ ಕಡೆದಾಗಿ ನಿಮ್ಮ ಸಂದೇಶ ಒಂದು ಬೇಕು ಮಕ್ಕಳಿಗೀಗ, ಇಂಪಾರ್ಟೆಂಟ್. ನೋಡಿ, ಮಕ್ಕಳಿಗೆ ನನ್ನ ಒಂದು ಸಂದೇಶ ಏನು ಅಂತಂದ್ರೆ, ಯಾರು ದಯವಿಟ್ಟು ಇದಕ್ಕೆ ನೀವು ದತಿಗಟ್ಬೇಡಿ, ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಎ ಸೊಲ್ಯೂಷನ್. ಈ ರೀತಿ ಕೇಂದ್ರ ಸರ್ಕಾರ ಮಾಡಿದ್ದಿದೆ, ಅದಕ್ಕೆ ಏನು ಪರಿಹಾರ ಹುಡುಕ್ಬೇಕು ನಾವು ನೋಡ್ತೀವಿ. ನಾವು ಕೂಡ ಕೇಂದ್ರ ಸರ್ಕಾರಕ್ಕೆ ಮಾತಾಡಿ ಇದಕ್ಕೆ ಏನ್ ಪರಿಹಾರ ಇದೆ, ಏನ್ ಅವ್ರು ಮೊದಲು ಬಂದು ಕ್ಲಾರಿಫೈ ಮಾಡ್ಬೇಕು ತಾನೆ. ಯಾಕಂದ್ರೆ ವಿ ಆರ್ ನಾಟ್ ದ ಪಾರ್ಟಿ ಟು ದ ಎಂಟೈರ್ ಇನ್ಫಾರ್ಮೇಶನ್. ತುಂಬಾ ಒಳ್ಳೆ ವಿಚಾರ ಹೇಳಿದ್ರಿ. ನೋಡಿ, ಒಂದು ಅವಕಾಶ ಮಿಸ್ ಆಗಿದೆ ಅಂತಂದ್ರೆ ಇನ್ನೊಂದು ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಸೊ ನೀವೀಗ ಅದನ್ನ ಯಾವ ರೀತಿಯಾಗಿ ಸೊಲ್ಯೂಷನ್ ಕಂಡುಕೊಳ್ಬಹುದು ಅಂತ ಹೇಳಿ ಒಂದು ಮೆಸೇಜ್ ಕೊಡ್ತೀರಿ ದಯವಿಟ್ಟು? ಸೊಲ್ಯೂಷನ್ ನೋಡಿ, ದೇ ಆರ್ ಪಾರ್ಟಿ ಟು ದಿಸ್ ಇನ್ಫಾರ್ಮೇಶನ್, ಸೊ ಲೆಟ್ ದೆಮ್ ಕಮ್ ಔಟ್ ವಿತ್ ಎ ಸೊಲ್ಯೂಷನ್. ಓಕೆ, ಥ್ಯಾಂಕ್ ಯು ಶರಣ್ ಪ್ರಕಾಶ್ ಪಾಟೀಲ್ ಅವರೇ. ಶಿವಮೊಗ್ಗದಿಂದ ರಮೇಶ್ ಅಂತ ಪಬ್ಲಿಕ್ ಕಾಲರ್ ಇದಾರೆ, ಅವ್ರು ಏನ್ ಹೇಳ್ತಾರೆ ಕೇಳೋಣ. ನಮಸ್ಕಾರ ರಮೇಶ್ ಅವರೇ. ನಮಸ್ಕಾರ. ಏನ್ ಹೇಳೋಕ್ ಬಯಸ್ತೀರಿ ನೀಟ್ ಇಷ್ಟೆಲ್ಲ ಗೊಂದಲದ ಬಗ್ಗೆ? ನಾನು ನಿಮ್ಮ ನ್ಯೂಸ್ ಅಲ್ಲೇ ನೋಡ್ತಾ ಇದ್ದೆ, ಲಾಸ್ಟ್ 10 ವರ್ಷದಲ್ಲಿ 9 ಸರಿ 18 ಸರಿ ಏನೋ ಆಗಿದೆ ಅಂತ. ನಾವು ಸ್ಕಿಲ್ ಇಂಡಿಯಾ ಅಂತ ಮಾತಾಡ್ತೀವಿ, ಡಿಜಿಟಲ್ ಇಂಡಿಯಾ ಅಂತ ಮಾತಾಡ್ತೀವಿ. ಸೊ ಯಾವುದೇ ಗೌರ್ಮೆಂಟ್ ಆದ್ರೂ ಅದ್ರ ಬಗ್ಗೆ ಸ್ವಲ್ಪ ಟೆಕ್ನಾಲಜಿನ ಯೂಸ್ ಮಾಡೋ ಬಗ್ಗೆ ಪುಟ್ ಲಾಟ್ ಆಫ್ ಇಂಟ್ರೆಸ್ಟ್. ಹೆಂಗೆ ಅಂದ್ರೆ ಲೈಕ್ ಈಗ ಇನ್ಕ್ರಿಪ್ಟೆಡ್ ಕ್ವಶನ್ ಪೇಪರ್ಸ್ಗಳನ್ನ ಮಾಡ್ಬೋದು, AI ಸರ್ವೈಲೆನ್ಸ್ ಹಾಕ್ಬೋದು. ಸೊ ಸ್ಟ್ರಿಕ್ಟ್ ಅಂಡ್ ಪನಿಷ್ಮೆಂಟ್ಸ್ಗಳನ್ನ ಮಾಡಬೇಕಾಗತ್ತೆ. ಮತ್ತೆ ಯಾವುದೇ ಈ ರೀತಿ ಇದರಲ್ಲಿ ಇನ್ವಾಲ್ವ್ ಆದವರಿಗೆ ಇಮಿಡಿಯೇಟ್ ಪನಿಷ್ಮೆಂಟ್ ಸಿಗಬೇಕು. ಅದು ತುಂಬಾ ಡಿಲೇ ಆಗಿ ಪನಿಷ್ಮೆಂಟ್ ಎಲ್ಲ ಸಿಕ್ಕಿದಾಗ ಅದ್ರ ಬಗ್ಗೆ ಇಂಪಾರ್ಟೆನ್ಸೇ ಇರಲ್ಲ. ಸೊ ಪೇರೆಂಟ್ಸ್ ಆಗಿ ನಮ್ಮ ಮಕ್ಕಳಿಗೆ ಓದಿಸ್ಬೇಕಾದ್ರೆ ಯಾಕೆ ಓದಿಸ್ಬೇಕು ಅನ್ಸುತ್ತೆ ಈಗ ಇಂಥ ಸಿಚುವೇಶನ್ಸ್ ಅಲ್ಲಿ. ಓಕೆ, ಥ್ಯಾಂಕ್ ಯು ರಮೇಶ್ ಅವರೇ, ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ವೀಕ್ಷಕರು, ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಬಹುದು. ಸಾಕಷ್ಟು ಜನ ಈ ವಿಚಾರವಾಗಿ ಕರೆ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾ ಇದ್ದಾರೆ. ರಾಜ್ಯದಾದ್ಯಂತ 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ದೇಶದಾದ್ಯಂತ 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಜೊತೆಗೆ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನ ಬರೆದಿದ್ದಾರೆ. ಈಗ ಮತ್ತೆ ಮರುಪರೀಕ್ಷೆ ಅಂತಂದ್ರೆ ಅಷ್ಟೆಲ್ಲ ಓದಿ ನೀಟ್ ಪರೀಕ್ಷೆ ಬರೆದು ಮುಗಿಸಿ ಆ ಮೈಂಡ್ ಸೆಟ್ಗೆ ಮತ್ತೆ ವಾಪಸ್ ಹೋಗಿ ಮತ್ತೆ ಪರೀಕ್ಷೆ ಬರೆಯುವಂಥದ್ದು ಖಂಡಿತವಾಗ್ಲೂ ಅದು ಬಹಳ ಕಷ್ಟ ಆಗುತ್ತೆ ಅನ್ನೋದು ವಿದ್ಯಾರ್ಥಿಗಳ ಅಭಿಪ್ರಾಯ. ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಾಜಸ್ಥಾನದಿಂದ ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು ಅಂತ ಹೇಳಲಾಗ್ತಾ ಇದೆ. ಒಂದಷ್ಟು ಕಡೆ ವಾಟ್ಸ್ಆಪ್ ಹಾಗೂ ಟೆಲಿಗ್ರಾಮ್ ಆಪ್ಗಳಲ್ಲಿ, ಮತ್ತೊಂದಷ್ಟು ಕಡೆ ಕೈ ಬರಹದ ಪ್ರಶ್ನೆ ಪತ್ರಿಕೆ, ಇಂಥವೆಲ್ಲವೂ ಕೂಡ ಲೀಕ್ ಆಗಿದೆ ಅಂತ ಹೇಳಲಾಗಿದೆ. ಓಕೆ, ನಮ್ಮ ಜೊತೆ ಈ ಬಗ್ಗೆ ಮಾಹಿತಿ ಹಂಚಿಕೊಳ್ಳೋದಕ್ಕೆ ಮಾತನಾಡೋದಕ್ಕೆ ತುಮಕೂರಿನಿಂದ ನಾಗೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗೇಶ್ ಅವರೇ.
ನಮಸ್ತೆ ಮೇಡಮ್. ಏನ್ ಹೇಳೋಕ್ ಬಯಸ್ತೀರಿ ನೀಟ್ ಪರೀಕ್ಷೆ ವಿಚಾರದಲ್ಲಿ? ಮರು ಪರೀಕ್ಷೆ ಆಗ್ಬೇಕಾಗಿದೆ ಮತ್ತೆ. ಆಗ್ಬಾರ್ದು ಮೇಡಮ್ ಮರು ಪರೀಕ್ಷೆ. ಹೇಳಿ. ಆಗ್ಬಾರ್ದು ಮೇಡಮ್ ಮರು ಪರೀಕ್ಷೆ. ಆಗ್ಬಾರ್ದು ಸರಿ, ಅದೀಗ ಬೇರೆ ದಾರಿ ಇಲ್ವಲ್ಲ, ಯಾಕಂತಂದ್ರೆ ಪೇಪರ್ ಲೀಕ್ ಆಗಿದೆ. ಅದೇ NTA ದೇ ನಾಟ್ ಕೇಪಬಲ್ ಅಂತ ಪ್ರೂವ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಎಕ್ಸಾಮ್ ಮಾಡಿದ್ರೆ ಅವ್ರನ್ನ ಎಕ್ಸಾಮ್ ಮಾಡಬಾರ್ದು ಅವರು. ಓಕೆ, ಬೇರೆ ಏಜೆನ್ಸಿ ಅವ್ರು ಮಾಡ್ಲಿ. ಸೊ ರಾಜಸ್ಥಾನದಲ್ಲಿ ಲೀಕ್ ಆಗಿರುವಂತದ್ದು ಕೇರಳದವರೆಗೂ ಲಿಂಕ್ ಇದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹಾಗಾಗಿ ಎಲ್ಲಾ ಕಡೆ ದೇಶದಾದ್ಯಂತ ಇದು ಲೀಕ್ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಸಿಬಿಐ ಇದನ್ನ ತನಿಖೆ ಮಾಡ್ತಾ ಇದೆ. ಮೇಡಮ್ ಸಿಬಿಐ ಏನಾದ್ರು ಮಾಡಿ ಯಾರು ಮಾಡ್ಲಿ, ನಾವು ಕೇಳೋದೇನ್ ಗೊತ್ತಾ, ಇದು ಇಟ್ ಇಸ್ ರಿಪೀಟಿಂಗ್ ಅಗೇನ್ ಅಂಡ್ ಅಗೇನ್. ಓಕೆ, ಸೊ ಇಟ್ ಪ್ರೂವ್ಸ್ ದಟ್ NTA ದೇ ನಾಟ್ ಕೇಪಬಲ್ ಆಫ್ ಕಂಡಕ್ಟಿಂಗ್ ಎನ್ ಎಕ್ಸಾಮ್ ಫೇರ್ಲಿ ಅಂತ. ಮತ್ತೆ ಯಾಕೆ ಚಾನ್ಸ್ ಕೊಡ್ಬೇಕು ಅವ್ರಿಗೆ ಮಾಡೋದಕ್ಕೆ? ಟೈಮ್ ತಗೊಂಡು ಬೇರೆ ಏಜೆನ್ಸಿ ಮಾಡ್ಲಿ ಬಿಡಿ. ಅವ್ರಿಗೆ ಯಾಕೆ ಕೊಡ್ಬೇಕು? ಗೌರ್ಮೆಂಟ್ ಶುಡ್ ಟೇಕ್ ಸ್ಟ್ರಿಕ್ಟ್ ಆಕ್ಷನ್ ಮೇಡಮ್. NTA ಅವರು ದೇ ಆರ್ ನಾಟ್ ಕೇಪಬಲ್ ಅಂತ ದೇ ಪ್ರೂವ್ ದೆಮ್ಸೆಲ್ಸ್. ಮತ್ತೆ ಅವ್ರಿಗೆ ಚಾನ್ಸ್ ಕೊಡೋದು, ನೆಕ್ಸ್ಟ್ ಇದೇ ತರ ಆಗಲ್ಲ ಅಂತ ಯಾರು ಗ್ಯಾರಂಟಿ ಕೊಡ್ತಾರೆ? ಹಾಗಾದ್ರೆ ಈಗ ಬಹುದೊಡ್ಡ ಸಂಖ್ಯೆಯಲ್ಲಿ ಎಕ್ಸಾಮ್ ಪೇಪರ್ ಲೀಕ್ ಆಗಿರೋದ್ರಿಂದ ಹೆಚ್ಚಿನ ವಿದ್ಯಾರ್ಥಿಗಳು ಅವರೇ ನೋಡ್ಕೊಂಡು ಬರ್ದಿರಬಹುದು, ಪೇಪರ್ ಸಿಕ್ಕಿ ಬರ್ದಿರಬಹುದು. ಅರ್ಹ ವಿದ್ಯಾರ್ಥಿಗಳಿಗೆ ಸಿಗಬೇಕಾದ ಅವಕಾಶ ಅವ್ರಿಗೆ ಹೋಗ್ಬಿಟ್ರೆ ಕಷ್ಟ ಅಲ್ವಾ? ದೇ ಹ್ಯಾವ್ ಡಿಕ್ಲೇರ್ಡ್ ದಟ್ ದೇ ವಿಲ್ ಕಂಡಕ್ಟ್ ಎನ್ ಎಕ್ಸಾಮ್ ಮತ್ತೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಯ್ತು, ಒಪ್ಕೊಳ್ಳೋಣ ಆಗೋಗಿದೆ ಅಂತ. ಬಟ್ ಇದು ರಿಪೀಟ್ ಆಗ್ತಿದೆಯಲ್ಲ, ನೆಕ್ಸ್ಟ್ ಟೈಮ್ ಇದೇ ತರ ಆಗಲ್ಲ ಅಂತ ಯಾರು ಗ್ಯಾರಂಟಿ ಕೊಡ್ತಾರೆ? ಓಕೆ, ಬೇರೆ ಏಜೆನ್ಸಿ ಅವ್ರು ಮಾಡ್ಲಿ ಎಕ್ಸಾಮ್ ನ. ರೈಟ್, ಏನ್ NTA ದವರೇ ಒಬ್ರೇನಾ ಇರೋದು? ರೈಟ್. ಇದು ನಮ್ಮ ರೈಟ್. ಥ್ಯಾಂಕ್ ಯು ನಾಗೇಶ್ ಅವರು, ರಿಪಬ್ಲಿಕನ್